ಭಕ್ತ ಕೋಟಿಯ ಕೈ ಹಿಡಿದು ಮೇಲೆತ್ತುತ್ತಿರುವ ಕರುನಾಡಿನ ಈ ಪುಣ್ಯ ಕ್ಷೇತ್ರ ಕುಲುಮೆ ಕೆಲಸದಿಂದ ಹಿಡಿದು ಎಂದು ಪ್ರಧಾನಿ ಮೋದಿ ಮೆಚ್ಚುವ ತನಕ ಬಡತನದಲ್ಲಿದ್ದಾಗಲೂ ಬದುಕಿನ ಆದರ್ಶ ಮೆರೆದ ಧನಂಜಯ ಗುರೂಜಿ. ಅಯೋಧ್ಯೆಯಲ್ಲಿ ಶ್ರೀರಾಮ, ಕುಣಿಗಲ್ನ ಬಿದನಗೆರೆಯಲ್ಲಿ ಪಂಚಮುಖಿ ಹನುಮ. ಇದು ಭಕ್ತರ ಪಾಲಿಗೆ ಭೂಕೈಲಾಸ. ಈ ಪುಣ್ಯ ಕ್ಷೇತ್ರ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಭಕ್ತರು ಒಂದಲ್ಲ ಒಂದು ಸಮಸ್ಯೆಯನ್ನ ಹೊತ್ತುಕೊಂಡು ಬಂದು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ. ಅದಕ್ಕೆ ಉದಾಹರಣೆಯೇ ಈ ಭಕ್ತ ಸಾಗರ. ಈ ಕ್ಷೇತ್ರದ ಒಡೆಯನಾದ ಡಾಕ್ಟರ್ ಶ್ರೀ ಧನಂಜಯ ಗುರೂಜಿ ಈ ಕ್ಷೇತ್ರದ ಭಕ್ತರ ಆರಾಧ್ಯ ದೈವರಾಗಿದ್ದಾರೆ. ಧರ್ಮನಿಷ್ಠೆಯ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಈ ಕ್ಷೇತ್ರ ಮೊದಲು ಉಳುಮೆ ಮಾಡುವ ಸಾಮಾನ್ಯ ಭೂಮಿಯಾಗಿತ್ತು. ಇಂಥ ನೆಲ ಇಂದು ಇಡೀ ಪ್ರಪಂಚದಲ್ಲಿಯೇ ಪ್ರಸಿದ್ಧಿ ಪಡೆದು ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ. ಅದಕ್ಕೆ ಕಾರಣಕರ್ತರೇ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಧನಂಜಯ ಗುರೂಜಿ. ಧನಂಜಯ ಗುರೂಜಿಗಳ ಬದುಕಿನ ಕೆಲವು ಸಂಗತಿಗಳು ಹೆಚ್ಚಿನವರಿಗೆ ತಿಳಿದಿಲ್ಲ. ಮಾನ, ಅವಮಾನ, ಅಪಮಾನ, ಅಪಜಯಗಳನ್ನು ಮೆಟ್ಟಿ ನಿಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಇವತ್ತು ಈ ಕ್ಷೇತ್ರ ಪ್ರಪಂಚ ಪ್ರಸಿದ್ಧ ಪರಮ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಅಂದ್ರೆ ಶ್ರೀ ಧನಂಜಯ ಗುರೂಜಿರವರ ಪರಿಶ್ರಮ, ನಿಷ್ಠೆ ಕಾರಣ. 22/10/1982 ತಂದೆ ಶಿವಣ್ಣ, ತಾಯಿ ಪಾರ್ವತಮ್ಮ ದಂಪತಿಗೆ ಶ್ರೀ ಧನಂಜಯ ಗುರೂಜಿ ಜನಿಸಿದ್ರು. ರೈತಾಪಿ ಬಡ ಕುಟುಂಬದಲ್ಲಿ ಜನಿಸಿದ ಧನಂಜಯ ಗುರೂಜಿಯವರು ಚಿಕ್ಕಂದಿನಿಂದಲೇ ಕುಲುಮೆ ಕೆಲಸದಿಂದ ಹಿಡಿದು ಬೀದಿ ಬದಿಗಳಲ್ಲಿ ಮಸಾಲಾ ಪದಾರ್ಥಗಳನ್ನ ಮಾರಾಟ ಮಾಡಿ ತಾನೂ ಉಪವಾಸ ಇದ್ದು ತನ್ನ ಕುಟುಂಬದವರ ಹಸಿವನ್ನು ನೀಗಿಸ್ತಾ ಇದ್ರು. ಇಷ್ಟು ಮಾತ್ರವಲ್ಲ, ಆಟೋವನ್ನ ಓಡಿಸಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು. ಹಾಗಾಗಿಯೇ ಹಸಿವಿನ ಮಹತ್ವ ಏನೆಂಬುದನ್ನು ಅರಿತಿದ್ದಾರೆ. ಇಂತಹ ಒಂದು ಕಿತ್ತು ತಿನ್ನುವ ಬಡತನ ಇದ್ದಾಗಲೇ ಧನಂಜಯ ಗುರೂಜಿಯವರ ತಂದೆ ಶಿವಣ್ಣ 21/11/2001 ತೀರಿಕೊಳ್ತಾರೆ. ಅಲ್ಲಿಂದ ಕುಟುಂಬವನ್ನ ಪೋಷಿಸುವ ಸಂಪೂರ್ಣ ಜವಾಬ್ದಾರಿ ಗುರೂಜಿಯವರ ಮೇಲಿತ್ತು. ದೇವರನ್ನೇ ನಂಬದ ಶ್ರೀ ಧನಂಜಯ ಗುರೂಜಿಯವರು ಇಂದು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಮಟ್ಟಕ್ಕೆ ಈ ಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಅದರ ಹಿಂದೆ ಗುರೂಜಿಗಳ ರೋಚಕ ಇತಿಹಾಸವೂ ಇದೆ. ಪ್ರಪಂಚ ಪ್ರಸಿದ್ಧ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿ 2014ರಲ್ಲಿ ಶುರುವಾಗಿದ್ದ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿಯ ಕಾಮಗಾರಿ 2022ಕ್ಕೆ ಪೂರ್ಣಗೊಂಡಿತು. ಸತತ 8 ವರ್ಷಗಳು ಕಾಮಗಾರಿ ಕೂಡ ನಡೆದಿತ್ತು. ತಮಿಳುನಾಡಿನ ಕುಂಭಕೋಣಂನ ಪ್ರಸಿದ್ಧ ಶಿಲ್ಪಿಗಳಿಂದ ಸುಮಾರು 50 ಜನಕ್ಕೂ ಹೆಚ್ಚು ಜನರಿಂದ ಹಗಲಿರುಳು ಶ್ರಮ ವಹಿಸಿ ಹನುಮನ ಮೂರ್ತಿಯನ್ನು ತಯಾರಿ ಮಾಡಿದ್ರು. ಶ್ರೀ ಧನಂಜಯ ಗುರೂಜಿಗಳು ಈ ಮಹತ್ತರ ಕಾರ್ಯಕ್ಕೆ ಕೈ ಹಾಕಿದಾಗ ರಾಜ್ಯದಲ್ಲಿ ಹಲವರು ಹೀಯಾಳಿಸಿದ್ರು, ತೆಗಳಿದ್ರು, ಅವಮಾನ ಅಪಮಾನವನ್ನ ಕೂಡ ಮಾಡಿದ್ರು. ನಿನ್ನ ಕೈಲಿ ಇದು ಸಾಧ್ಯವಿಲ್ಲ ಅಂದಿದ್ರು. ಆದ್ರೆ ಧನಂಜಯ ಗುರೂಜಿ ಎದೆಗುಂದದೆ ಆ ಭಗವಂತನ ಮತ್ತು ಭಕ್ತರ ಆಶೀರ್ವಾದಗಳಿಂದ ಲೋಕವೇ ಮೆಚ್ಚುವಂತಹ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಗೊಂಡಿದೆ. ಬಿದನಗೆರೆ ಶ್ರೀ ಬಸವೇಶ್ವರ ಮಠ ಮನುಕುಲದ ದಿವ್ಯ ಬೆಳಕಿಗಾಗಿ ಮಾರ್ಪಟ್ಟಿದೆ. ಈ ಸಮಯದಲ್ಲಿ ಡಾಕ್ಟರ್ ಶ್ರೀ ಧನಂಜಯ ಗುರೂಜಿಯವರು ಮತ್ತೊಂದು ದಾಖಲೆ ಸೃಷ್ಟಿಸುವ ಮಹತ್ತರ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸತಿಪತಿಗಳ ಸಮೇತ ನವಗ್ರಹ ಮೂರ್ತಿಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಪ್ರತಿ ದಿನವೂ ಕ್ಷೇತ್ರಕ್ಕೆ ಬರುವ ಸಾವಿರಾರು ಭಕ್ತರಿಗೆ ಎಲ್ಲಾ ಕಾಲದಲ್ಲೂ ಅನ್ನದಾಸೋಹ ಕೂಡ ನಡೀತಾ ಇರುತ್ತೆ. ಇಲ್ಲಿಯವರೆಗೆ ಸಾವಿರಾರು ನವಜೋಡಿಗಳಿಗೆ ಉಚಿತವಾಗಿ ಮದುವೆಯನ್ನ ಮಾಡಿಕೊಡಲಾಗಿದೆ. ಶ್ರೀ ಕ್ಷೇತ್ರದಲ್ಲಿ ನಿರ್ಗತಿಕರಿಗೆ ಮತ್ತು ಅನಾಥರಿಗೆ ಅನಾಥಾಶ್ರಮವನ್ನು ನಿರ್ಮಿಸಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕುಟುಂಬಗಳಿಗೂ ಕೂಡ ಶ್ರೀಮಠವು ನಿರಂತರವಾಗಿ ಸಹಾಯ ಹಸ್ತವನ್ನ ನೀಡುತ್ತಾ ಬಂದಿದೆ. ಹಾಗೆ ಅನಾಥರಿಗೆ, ವೃದ್ಧರಿಗೆ ಮಾಸಾಶನವನ್ನ ನೀಡುತ್ತಾ ಇದ್ದಾರೆ. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸುವುದರ ಮೂಲಕ ಡಾಕ್ಟರ್ ಶ್ರೀ ಧನಂಜಯ ಗುರೂಜಿಯವರು ಆ ಮಕ್ಕಳ ಬದುಕಿಗೆ ಬೆಳಕಾಗುತ್ತಿದ್ದಾರೆ. ಅವಮಾನ, ಅಪಮಾನ, ಸಾವು ನೋವುಗಳನ್ನು ಗೆದ್ದು ಬಂದ ಶ್ರೀ ಧನಂಜಯ ಗುರೂಜಿಯವರು ಇವತ್ತು ಹಿಂದೂ ಪರಂಪರೆಯನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. ಸುಮಾರು 10 ವರ್ಷಗಳಿಂದ ಪ್ರತಿ ವರ್ಷ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವವನ್ನು ಶ್ರೀ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಗ್ತಾ ಇದ್ದು
ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಈ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಕನ್ನಡ ಚಲನಚಿತ್ರ ನಟ ನಟಿಯರು, ರಾಜಕೀಯ ಗಣ್ಯ ವ್ಯಕ್ತಿಗಳು ಮತ್ತು ಶ್ರೀಮಠದ ಎಲ್ಲಾ ಭಕ್ತಾದಿಗಳು ನಿರಂತರವಾಗಿ ಈ ಒಂದು ಮಹಾಶಿವರಾತ್ರಿ ವರ್ಷದ ಮಹಾಪುಣ್ಯ ರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅದ್ದೂರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ.